ಸೂರ್ಯದೇವನ ಪುತ್ರ ಯಮನೆಂಬಂಥ ನಾಮಾಂಕಿತ ವಿಮೂರ್ತಿಗಳ ಪ್ರೀತಿಗೆ ಪಾತ್ರನಾದವ ಅವರ ಆಜ್ಞೆಯಂತೆ ಶೈಮಿನಿ ಪುರವಾಸಿಯಾಗಿದ್ದೇನೆ. ಭೂಲೋಕದಲ್ಲಿ ಉತ್ತಮವಾದಂತಹ ಕುಲ ಎಂದರೆ ಮಾನವ ಕುಲ. ಕರ್ಮ ಭೂಮಿಯಾದಂತಹ ಭೂಲೋಕದಲ್ಲಿ ಜೀವಿಗಳಿಗೆ ಹುಟ್ಟು ಎಂಬುದು ಅನಿವಾರ್ಯ, ಸಾವು ಎಂಬುದು ನಿಶ್ಚಿತ. ಹುಟ್ಟು ಸಾವಿನ ಮಧ್ಯದಲ್ಲಿ ಮಾಡುವಂತಹ ಕರ್ಮ, ಅದಕ್ಕೆ ನ್ಯಾಯ ಕೊಡುವುದು ನನ್ನ ಧರ್ಮ. ಭೂಲೋಕದಲ್ಲಿ ಯಾತ್ರೆಯನ್ನು ಮುಗಿಸಿ ಈ ಯಮಲೋಕಕ್ಕೆ ಬರಬೇಕು. ಅಂತಹ ಬಂದ ಪ್ರೇತಾತ್ಮಗಳಿಗೆ ಅವರ ಪಾಪ ಪುಣ್ಯಗಳನ್ನು ಕುರಿತು ಸರಿಯಾಗಿ ತುಲನೆಯನ್ನು ಮಾಡಿ ತಕ್ಕದಾದಂತ ನ್ಯಾಯ ದೊರಕಿಸುವುದೇ ನನ್ನ ವೃತ್ತಿ. ವೃತ್ತಿಗೆ ಕಳಂಕ ಬರದಾಗೆ ನಡೆದುಕೊಂಡವ ಈ ಯಮ ಪಾಪಿಗಳಿಗೆ ಯಮನಾಗಿ, ಪುಣ್ಯ ಮಾಡುವಂತವರಿಗೆ ಧರ್ಮರಾಯನಾಗಿ ಧರ್ಮವನ್ನೇ ಎತ್ತಿ ಧರ್ಮಾತ್ಮ ಎಂದು ಎನಿಸಿಕೊಂಡವನು ನಾನು. ಎಂದಿನಂತೆ ಇಂದು ಶೈಮಿಲೀಪದ ಉದ್ದಾರವನ್ನು ಮಾಡಿದೆ. ವಿಮೂರ್ತಿಗಳಿಗೆ ಕೈ ಮುಗಿದೆ. ವಜ್ರಖಚಿತವಾದಂತಹ ಸಿಂಹಾಸನವನ್ನು ಏರಿ ಕುಳಿತಿದ್ದೇನೆ. ಇಂದು ಬಂದಂತಹ ಪ್ರೇತಾತ್ಮಗಳಿಗೆ ತಕ್ಕದಾದಂತೆ ನ್ಯಾಯ ಪಡಿಸಬೇಕು ನನ್ನ ಧರ್ಮ. ಅದಕ್ಕಾಗಿ ಪ್ರತಿಭಟನೆಲ್ಲ ಚಾವಣಿಗೆ ಕರೆಸಿದ್ದೇನೆ. ಪಾಪ ಪುಣ್ಯಗಳ ಲೆಕ್ಕ ಮಾಡುವಂತ ನಮ್ಮವನೇ ಆದಂತಹ ಚಿತ್ರಗುಪ್ತ ಇನ್ನು ಬಂದಿಲ್ಲವಲ್ಲ, ಎಲ್ಲಿ ಚಿತ್ರಗುಪ್ತ ನೀನು ನಂಬಿದಂತಹ ದೇವರು ನಿನ್ನನ್ನು ಕಾಪಾಡಲಿ. ಚಿತ್ರಗುಪ್ತ ಕಗದಾಕ್ಷಣ ಯಾವಾಗಲೂ ಬೇಗ ಬೇಗ ಬರುವವ ನೀನು. ನೇತಕ್ಕೆ ತಡ ಭೂಲೋಕಕ್ಕೆ ಹೋಗಿದ್ದೀಯಾ? ಬಂದಂತಹ ಪ್ರೇತಾತ್ಮಗಳೇ ಎಷ್ಟು ಸರಿಯಾಗಿ ಲೆಕ್ಕವನ್ನು ಕೊಡು. ಕೂಡಿಸಿ ಗುಣಿಸಿ ಭಾಗಿಸಿ ಸರಿಯಾದ ಅವರ ಪುಣ್ಯ ಎಷ್ಟು ಪಾಪವೆಷ್ಟು ಎಂದು ಸರಿಯಾಗಿ ಲೆಕ್ಕವನ್ನು ಕೊಡು. ತಕ್ಕದಾದಂತಹ ಶಿಕ್ಷೆ ಅಲ್ಲವೋ ರಕ್ಷೆಯೋ ಎಂದು ನಾನು ತೀರ್ಮಾನಿಸುತ್ತೇನೆ. ಏನು ಭೂಲೋಕಕ್ಕೆ ಹೋಗಿದ್ದೆ. ಏನಾದಂತ ಪ್ರಮುಖ 5 ಪ್ರೇತಾತ್ಮನ ಕಳಂಕ ಶೀಘ್ರವಾಗಿ ಇತ್ಯರ್ಥವಾಗಬೇಕಾಗಿದೆ. ಏನು ಲೆಕ್ಕ ಸಿಗ್ತಾ ಉಂಟಾ ನಿನಗೆ? ಮುಂಚಿನದ್ದೆಲ್ಲ ಬಾಕಿ ಇದೆ ಕೊಡುವುದು. ಪ್ರಮುಖವಾಗಿ 1 ಪ್ರೇತಾತ್ಮ ವಿಚಾರಣೆ ಮಾಡಬೇಕು. ಮೊದಲನೇದಾಗಿ ಪ್ರಮುಖ ಪ್ರೇತಾತ್ಮ
ಚಿತ್ರಗುಪ್ತ ಯಾವೀತ ಈತ ಇವನು ಮಾಡಿದಂತಹ ಪಾಪ ಎಷ್ಟು ಪುಣ್ಯವೆಷ್ಟು ಸರಿಯಾಗಿ ಚಿತ್ರಗುಪ್ತ ಏನು ಇವ ಬಾವಿ ತಪ್ಪಿಸ್ತಾ ಇದ್ದಾನಲ್ಲ ಇವನ ಹಣೆ ಬರವನೊಮ್ಮೆ ಹೇಳು. ಇವ ಒಬ್ಬ ಪ್ರತಿಷ್ಠಿತ ರಾಜಕಾರಣಿ. ನೋಡುವಾಗಲೇ ಗೊತ್ತಾಯಿತು, ತಪ್ಪಿಸುವಾಗಲೇ ಗೊತ್ತಾಯಿತು. ರಾಜಕಾರಣಿಯಾಗಿದ್ದುಕೊಂಡು ಏನೆಲ್ಲ ದೇಶ ಸೇವೆ ಮಾಡಬೇಕ ಅದನ್ನು ಬಿಟ್ಟು ಇವ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ. ಅಡೆಯ ಇವನಿಗೆ ಎಷ್ಟು ದರ್ಪ ಉಂಟು ಗೊತ್ತಾ? ಇವರನ್ನು ಕರೆತರುವುದಕ್ಕೆ ನಾವು ಭೂಲೋಕಕ್ಕೆ ಹೋಗಿದ್ದೆ. ಅಲ್ಲಿ ಇವನ ಮನೆಯ ಒಳಗಡೆ ಕುಳಿತುಕೊಂಡಿದ್ದ, ಹೊರಗ ಒಬ್ಬ ಭಟ ಕುಳಿತುಕೊಂಡಿದ್ದ. ಹೇಳಿದೆ, ನಿನ್ನ ಒಡೆಯನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ, ದಾರಿ ಬಿಡು ಅಂತ. ಅವನಿಗೆ ಹೇಳಿದ್ದೇನೆ ಗೊತ್ತಾ ಭಟ, ಅದು ದನಿಗಳ ಅಪ್ಪಣೆ ಆಗಬೇಕು, ಬಿಡುವುದಕ್ಕೆ ಆಗುದಿಲ್ಲ ಅಂತ. ಅವನನ್ನು ಬದಿಗೆ ಸರಿಸಿದೆ. ನಾನು ಒಳಗ ಹೋದೆ, ಇವನ ಹತ್ರ ಕೇಳಿದೆ, ಮಗನೇ ನಿನ್ನ ಜೀವನದ ಲೆಕ್ಕ ಮುಗಿದಿದೆ, ನೀನು ನನ್ನೊಂದಿಗೆ ಬರಕೆ ಬೇಕು ಎಂಬುದಾಗಿ ಕೇಳಿದೆ. ಅವ ಹೇಳಿದ ಮಾತೇನು ಗೊತ್ತಾ? ನಾನೊಬ್ಬ ಪ್ರತಿಷ್ಠಿತ ರಾಜಕಾರಣಿ, ನನಗೆ ಅಧಿಕಾರ ಇದೆ, ಇಲ್ಲಿ ನನ್ನ ಹಿಂದಿನಿಂದ ಮುಂದಿನೆಲ್ಲ ಜನ ಇದೆ, ನನ್ನೊಂದಿಗೆ ಯಾರಾದರೂ ಬರುವುದಿದ್ರೆ ನಾನು ಬರುತ್ತೇನೆ ಎಂಬುದಾಗಿ. ಎಷ್ಟು ಆಕಾರ ಗೊತ್ತಾ ಇವನಿಗೆ? ಹೇಳಿದೆ ಮಗನೇ ರಾಜಕಾರಣಿ, ನಿನ್ನವರಾದ ಯಾರನ್ನಾದ್ರೂ ಒಮ್ಮೆ ಕರಿ, ಒಟ್ಟಿಗೆ ಬರುದಿದ್ರೆ ನಾನು ಕರ್ಕೊಂಡು ಹೋಗುತ್ತೇನೆ ಅಂತ ಹೇಳಿ ಬಾಗಿಲಲ್ಲೇ ಕುಳಿತುಕೊಂಡಿದ್ದಲ್ಲ. ಅವ್ರ ಹತ್ರ ಕೇಳಿದ, ನಾನು ಇವನೊಟ್ಟಿಗೆ ಹೋಗ್ತೇನೆ, ನನ್ನ ಒಟ್ಟಿಗೆ ಬರ್ತೀಯ, ನನಗೆ ಒಬ್ಬನಿಗೆ ಹೋಗ್ಲಿಕ್ಕೆ ಆಗುವುದಿಲ್ಲ, ಬರ್ತೀಯಾ ಎಂಬುದಾಗಿ ಕೇಳುವಾಗ ಆ ಭಟ ಏನ್ ಹೇಳಿದ ಗೊತ್ತಾ? ಸ್ವಾಮಿ, ನಾನು ನಿಮಗೋಸ್ಕರ ಇಲ್ಲಿ ಕಾಯುತ್ತಾ ಇಲ್ಲ, ನೀವು ಹೋದ ನಂತರ ಇನ್ನೊಬ್ಬ ಇಲ್ಲಿ ಬರ್ತಾನೆ, ಅವರನ್ನು ಕಾಯುವ ಕಾಯಕ ನನಗಿದೆ, ಆದರೆ ನಾನು ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ. ಮತ್ತೆ ಪುನಃ ಕೇಳಿದೆ, ನಿನ್ನಲ್ಲಿ ಇನ್ನೂ ಇಷ್ಟ ಯಾರ ಇದ್ರೆ ಕರೆದು ಕೇಳು, ಬರಲಿಕ್ಕೆ ಕರ್ಕೊಂಡು ಹೋಗುವ ಅಂತ ಹೇಳಿ. ಆಗ ಇನ್ನೊಬ್ಬ ಪ್ರಮುಖರ ಹತ್ರ ಹೇಳಿದ, ನೀನು ಬರ್ತೀಯಾ, ನಾನು ಇವನೊಟ್ಟಿಗೆ ಹೋಗ್ಬೇಕಾಗಿದೆ, ಬರ್ತೀಯಾ ಎಂಬುದಾಗಿ. ಅವನು ಹೇಳಿದ ಮಾತೇನು ಗೊತ್ತಾ? ಸ್ವಾಮಿ, ನಾನು ನಿಮ್ಮನ್ನು ಉದ್ಧಾರ ಮಾಡುವುದಕ್ಕೋಸ್ಕರ ನಿಮ್ಮ ಜೊತೆಗಿಲ್ಲ, ನೀವು ಇಲ್ಲಿಂದ ಹೊರಗೆ ಹೋದ ಮೇಲೆ ಆ ಸ್ಥಾನದಲ್ಲಿ ನನಗೆ ಕುಳಿತುಕೊಳ್ಬೇಕು ಅಂತ ಆಸೆ ಉಂಟು, ಆದ ಕಾರಣ ನಿಮ್ಮ ಜೊತೆಯಲ್ಲಿ ಇದ್ದೇನೆ ಅಂತ ಹೇಳಿ. ಆಗ ಅವನಿಗೆ ಅರ್ಥವಾಯಿತು, ಅಧಿಕಾರ ಯಾವುದು ನಡೆಯುತ್ತಿಲ್ಲ, ಎಲ್ಲರೂ ಸ್ವಾರ್ಥಿಗಳೇ ಎಂಬುದಾಗಿ. ಇದನ್ನ ಅರ್ಥ ಮಾಡಿಕೊಂಡಂತ ಇವನು ನನ್ನ ಜೊತೆಗೆ ಬಂದ. ಆಗ ನಾನು ಹೇಳಿದೆ, ಮಗನೇ ನಿನ್ನ ಮರ್ಯಾದೆ ಹೋಗುದಕ್ಕಿಲ್ಲ, ಇಲ್ಲಿಂದ ಯಮಲಾಕದವರೆಗೂ ನಿನ್ನ ಜೊತೆಯಲ್ಲಿ ಹಿಂದಿಂದ ನಾನಿದ್ದೇನೆ, ಬಾ ಎಂಬುದಾಗಿ. ಅವನು ಬಂದಿದ್ದಾನೆ. ಇವ ಹಣ ಮಾಡಿದ್ದಾನೆ, ಕಬ್ಬಿಣ ತಿಂದಿದ್ದಾನೆ, ಕಲ್ಲುಗಳನ್ನು ತಿಂದಿದ್ದಾನೆ. ಬಡವರಿಗೆ ಸಿಗಬೇಕಾದಂತ ಎಲ್ಲ ಅರಮನೆಯ ಸವಲತ್ತುಗಳಲ್ಲಿ ಇವ ಪಾಲು ಮಾಡಿದ್ದಾನೆ. ಆದ ಕಾರಣ ನೋಡಿ, ಅದೆಲ್ಲ ಹಣವನ್ನು ತಿಂದು ಅವ ಕೊಬ್ಬಿದ್ದು ನೋಡಿ, ತಿಂದು ಕೊಬ್ಬಿದ್ದು ಇವನಿಗೆ ಯಾವ ಶಿಕ್ಷೆ ಉಂಟು? ಅದೆಲ್ಲ ಒಳಗೆ ಅನ್ಯಾಯ ಮಾಡಿದ್ದಾನೆ ಇವ, ನನಗೆ ಬುದ್ಧಿರ್ತದೆ. ಆದ ಕಾರಣ ಇವನಿಗೆ ಯಾವ ಶಿಕ್ಷೆ ಅಂತೇಳಿ ಇವನನ್ನು ನೋಡುವಾಗಲೇ ಗೊತ್ತಾಗ್ತಾ ಇದೆ ಇವಾಗ ರಾಜಕಾರಣಿ ಎಂಬುದು. ಅವನ ಹೊಟ್ಟೆ ನೋಡು, ಅವನ ಹೊಟ್ಟೆ, ರಾಜಕಾರಣಿಗಳ ಹೊಟ್ಟೆ ದೊಡ್ಡದಂತೆ, ಭ್ರಷ್ಟಾಚಾರವೆಸಗಿ ತಿಂದಂತಹ ಅದು ಹೊಟ್ಟೆ ಅಷ್ಟು ದೊಡ್ಡ ಬರಲು ಕಾರಣ. ಹೌದು, ರಾಜಕಾರಣಿಗಳ ಹೊಟ್ಟೆ ಹಾಗೆ ಒಳಗೆ ಇದೆ. ಇಂತಹ ಇವನಿಗೆ ತಕ್ಕದಾದಂತಹ ಸಾಕ್ಷಿ ಮಾಡಬೇಕು. ಅದಕ್ಕಾಗಿ ನಿನಗೆ ಯಾವ್ದು ಶಿಕ್ಷೆ ಕೊಡಬೇಕು ಅದನ್ನು ನೀನು ಕೊಡು. ನೀನು ಅಷ್ಟು ಮಾತನಾಡಿದೆಯಲ್ಲ, ಅದಕ್ಕೊಂದು ನಿನಗೆ ಒಂದು ಶಿಕ್ಷೆ ಕೊಡುವಂತ ಕೆಲಸ. ರಾಜಕಾರಣಿ, ನಿಮ್ಮ ಹಿಂದೆ ಮುಂದೆ ಜನ ಇಲ್ಲ, ನಾನಿದ್ದೇನೆ, ಒಳಗೆ ಚಿತ್ರಗುಪ್ತ, ಇಲ್ಲಿಗೆ ನಮ್ಮ ಪ್ರೇತಾತ್ಮಗಳ ಪ್ರಾಮುಖ್ಯದ ಕಡತಗಳು ಮುಗಿಯಿತು. ಇನ್ನಾದರಿದ್ದಾಗ ಮುಂದಿನ ಕಡತ ಮುಂದೆ ಉಳಿದವರನ್ನು ನಾವು ಎಲ್ಲರಿಗೂ ಒಂದೇ ಸಮಾನವಾದಂತಹ ಶಿಕ್ಷೆ ಕೊಡುವ. ಅದಕ್ಕಾಗಿ ನಿಮಗೆ ಯಾವ್ದಾದ್ರು ಶಿಕ್ಷೆ ಗೊತ್ತಿದ್ರೆ ಅದನಿಗೆ ಅವರಿಗೆ ಕೊಡು. ಸಾಮಾನ್ಯದೆಲ್ಲ ನಾನೇ ತೀರ್ಮಾನ ಮಾಡ್ತೇನೆ, ನೀವು ಗೊತ್ತಿಲ್ಲ. ಈಗ ಅದನ್ನು ಕೆಲಸ ವಹಿಸಿಕೊಟ್ಟಿದ್ದೇನೆ, ಆದ್ರೆ ಶಿಕ್ಷೆ ಕೊಡುವಾಗ ಅದರಲ್ಲಿ ಅಧರ್ಮ ಬರಬಾರದು. ನನ್ನ ಹೆಸರು ಕಲಂಕ. ನಾವು ಯಮ ಧರ್ಮ, ಹೌದು, ನೀವು
ನರಕಕ್ಕೆ ಬರುವುದಿದ್ರೆ ನಿಮ್ಮದು ವಿಕಾರ ರೂಪ, ನನ್ನದು ವಿಕಾರ ರೂಪ. ಸ್ವರ್ಗವಾಸಿಗಳಿಗೆ ನಿನ್ನದು ಶಾಂತ ರೂಪ, ನನ್ನದು ಸ್ವರೂಪ ಒಳ್ಳೆಯ ಸ್ವರೂಪ. ಧರ್ಮ ರಕ್ಷತೆ ಸಭೆಯನ್ನು ಮುಗಿಸುವ. ನಾವು ಬಂದಿರುವುದು ಅವನಿಗೆ ಗೊತ್ತಾಗಬೇಕಾಗಿದೆ. ಕೈಯಲ್ಲಿರುವಂತಹ ಪಾಂಚಜನ್ಯವನ್ನು ಮೊಳಗಿಸಿ ನಾವು ಬಂದಿರುವಂತಹ ವಿಚಾರವನ್ನು ತಿಳಿಸೋಣ. ಏನಾಶ್ಚರ್ಯ! ಯಮಲೋಕಕ್ಕೆ ಸಿಡಿಲು ಬಡಿಯಿತೆ. ಏನೋ ಒಂದು ಕರ್ಕಶವಾದಂತಹ ಧ್ವನಿ ಯಾರು ಮಾಡಿದ್ದಾರೆ. ಯಮಲೋಕಕ್ಕೆ ಕಂಟಕ ಬಾಧಿತೆ ಎಂಬಂತಹ ಸಂಶಯ. ಏನು ಸ್ವರ ಪಿಡಿದು ಹೋಗಬೇಕಾಗಿದೆ. ಧ್ವನಿ ಯಾರು ಕಲಿಸಿದೆಂದು ನೋಡಬೇಕಾಗಿದೆ. ಅದಕ್ಕಾಗಿ ಏತೇನೆ ಮನುಷ್ಯನು ಜೀವಿತಾಗಿ ಯಾರು ಇಲ್ಲಿಗೆ ಯಮಲೋಕಕ್ಕೆ ಬಂದಿರಲಿಲ್ಲ. ಆತ್ಮ ರೂಪಿಯಾಗಿ ಇಲ್ಲಿಗೆ ಬರಬೇಕು ಅಂತಹ ನಿಯಮವನ್ನೇ ಧಿಕ್ಕರಿಸಿ ಬಂದಿದ್ದೀರಿ ಅಂತಾದರೆ ಯಾರು ನೀವು? ಯಾಕೆ ಬಂದಿದ್ದೀರಿ? ಏನಾಗಬೇಕು? ನಿಮ್ಮ ಹೆಸರೇನು? ರಾಮಕೃಷ್ಣರು ಸಮೀಪ ಎಂಬ ಗುರುಗಳು ರಾಮಕೃಷ್ಣರು
ನಿನ್ನಲ್ಲಿದ್ದರೆ ನಮಗೊಪ್ಪಿಸು, ಇಲ್ಲದಿದ್ದರೆ ನಿನ್ನ ಕೈಯಲ್ಲಿರುವಂತಹ ಅವಕಾಶವನ್ನು ನಿನ್ನ ಕುತ್ತಿಗೆಯಾಗಿ ಎಳೆಗೊಂಡು ಕೃಷ್ಣ ಬಲರಾಮವೇ ನೀವು? ಏನು ಮುನಿ ಕುಮಾರನ ಪ್ರಾಣವನ್ನು ಹುಡುಕಿಕೊಂಡಿದ್ದ ಕಡೆ ಬಂದಿದ್ದೀಗ? ಏನು ಒಮ್ಮೆ ಪಡೆದುಕೊಂಡಂತಹ ಪ್ರಾಣವನ್ನು ಹಿಂತಿರುಗಿಸಿ ಕೊಡುವವನು ನಾನಲ್ಲ. ಅಂತಹ ಹಿಂತಿರುಗಿಸಿ ಕೊಡಬೇಕಾದರೆ ಹರಿಹರ ಬ್ರಹ್ಮಾದಿಯನ್ನು ಬಿಟ್ಟು ಮತ್ತೊಬ್ಬರಿಗೆ ಯಾರಿಗೂ ಪ್ರಾಣವನ್ನು ಕೊಡುವುದಿಲ್ಲ. ಏನು ಮುಂದೆ ಹೋದರೆ ಒಲಿತು, ಇಲ್ಲದಿದ್ದರೆ ಕೈಯಲ್ಲಿ ವಾಪಸ್ಸಾಗೆ ನೀವು ಕತ್ತುಕೊಡಬೇಕಾದೀತು. ಇಲ್ಲ ಕಮಲ ಕಮಲ ಚಂಡ ತೋರಲ ಸಮಯ ನಾನು ಯಾರು ಎಂಬುದನ್ನು ನೀನು ಬಲ್ಲದಾದೆ. ನೀನು ಯಾರಾದ್ರೆ ಜೀವಂತವಾಗಿ ಶೈಲಿಗೆ ಬರಬೇಕಿದ್ದರೆ ಸಾಮಾನ್ಯನಿಂದ ಸಾಧ್ಯವೇ? ನೀನು ಸಾಧ್ಯವಿಲ್ಲ. ವಿಷಯ ಎಲ್ಲ ಕಾರ್ಯದಲ್ಲೂ ಚಿಂತಿಸಿ ನಿರ್ವಹಿಸುವಂತಹ ನೀನು ಇಂದು ಏಕೋ ಚಿತ್ತದಲ್ಲಿ ಬೇರೆ ಏನೋ ಕಾಡ್ತಾ ಇರಬೇಕು. ನಾವು ಯಾರು ಎಂಬುದರ ಅರಿವು ನಿನಗಾದೆ, ಆದರೆ ನಿನ್ನ ಜೀವ ನಿನ್ನ ಕರ್ತವ್ಯ ಸರಿಯಾಗಿ ನೆರವೇರುತ್ತದೆ. ಇಲ್ಲವಾದರೆ ನೀವು ಯಾರಾದ್ರೂ ಮಾಡಿದ್ದಕ್ಕೆ ಶ್ರೀನಾಥ ಗೋವಿಂದ ಶರಣು ಶರಣು ಶರಣು. ಅಚ್ಯುತಾಯ ಕೇಶವಾಯ ವಸುದೇವ ಸುತಾಯ ನಮಃ. ದೇವಾ, ನೀನು ಯಾರೆಂಬುದನ್ನು ಈಗ ಅರ್ಥವಿಸಿಕೊಂಡಿದ್ದೇನೆ. ನಾನು ಮಾಡಿದಂತಹ ತಪ್ಪಿಗೆ ನನ್ನನ್ನು ದಯವಿಟ್ಟು ಕ್ಷಮಿಸು. ದೇವಾ, ಸಾಕ್ಷಾತ್ ಮಹಾವಿಷ್ಣುವೇ ಕೃಷ್ಣನ ರೂಪದಲ್ಲಿ ಇಲ್ಲಿ ಬಂದಿದ್ದೀಯಾ? ಬಲರಾಮನೇನು ಸಾಧಾರಣವೇ? ನಿನ್ನ ಪಕ್ಕದಲ್ಲೇ ಇರುವಂತಹ ಆದಿಶೇಷನಲ್ಲವೇ? ನೀವು ಬಂದದ್ದು ಮುನಿಕುಮಾರನ ಪ್ರಾಣವನ್ನು ಪಡೆಯುವುದಕ್ಕೋಸ್ಕರವಾಗಿ. ಆದರೆ ಆ ಪ್ರಾಣವನ್ನು ಕೊಡಬಹುದಿತ್ತು ಒಂದು ವೇಳೆ ಅವನ ದೇಹ ಸ್ಥಿತಿ ಸಹಜವಾಗಿತ್ತಿದ್ದಾವೆ. ಆದರೆ ಪಂಚಜನ ಎಂಬಂತಹ ರಾಕ್ಷಸ ಅವನ ದೇಹವನ್ನು ತಿಂದು ಮುಗಿಸಿದ್ದಾನೆ. ಆದ ಕಾರಣ ಪ್ರಾಣವನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ. ಆದರೆ ಒಂದು ಕೆಲಸವನ್ನು ಮಾಡಬಹುದು. ಅವನ ಆತ್ಮವು ಜ್ಯೋತಿಯ ರೂಪದಲ್ಲಿ ಈ ಯಮಲೋಕದಲ್ಲೇ ಇದೆ. ಜ್ಯೋತಿಯ ರೂಪದಲ್ಲಿರುವಂತಹ ಮುನಿಕುಮಾರನ ಪ್ರಾಣವನ್ನು ನಿನ್ನ ಕೈಗೆಟುತ್ತಿದ್ದೇನೆ. ಸಾಕುವುದು ಸಲಹುವುದು ನಿನಗೆ ಬಿಟ್ಟಂತಹ ವಿಚಾರ. ನಾನು ಕಾರ್ಯದಲ್ಲಿ ತೊಡಗುತ್ತೇನೆ. ನಾನು ಯಾರು ಎಂಬುದನ್ನು ಅರಿಯದೆ ನೀನು ಈ ರೀತಿಯಾಗಿ ವರ್ತಿಸಿದ್ದಿ. ಹೌದು ತಂದೆ. ನೀನು ಮಾಡಬೇಕಾದಂತಹ ಕರ್ತವ್ಯದಲ್ಲಿ ಯಾವುದೇ ರೀತಿಯಂತಹ ಅಡೆತಡೆಗಳು ಸಂಭವಿಸಿದರೂ ಕೂಡ ನೀನು ಅದರ ನಿರ್ವಹಣೆ ಕಾರ್ಯದಲ್ಲಿ ತಲೆ ಒಗ್ಗಿಸಿದ್ದಿ. ಹೌದು, ನೀನು ಮಾಡಿರುವುದು ಯಾವುದೇ ತಪ್ಪಿಲ್ಲ. ಆದ್ರೆ ಅನಿವಾರ್ಯ ಎಲ್ಲವನ್ನೂ ಸೃಷ್ಟಿಸುತ್ತದೆ. ಅದಕ್ಕೆ ನಾನೇ ಉದಾಹರಣೆ ಅಲ್ಲವೇ?
ಆದ್ದರಿಂದ ಜ್ಯೋತಿ ರೂಪದಲ್ಲಿ ಕೊಟ್ಟಿರುವಂತಹ ಆತ್ಮವನ್ನು ನಾನು ಸ್ವೀಕರಿಸಿದ್ದೇನೆ. ನಿನ್ನ ಸ್ಥಾನವನ್ನು ಸೇರಿಕೋ, ನಿಶ್ಚಿಂತೆಯಿಂದ ಮಂದಹಾದರಿ ಗುರು ಬೀಳ್ಕೊಡಲಂದು ಮಥುರಾಪುರಕ್ಕೆ ನಡೆದರು.